ಅರೇನಾ ರೆಸ್ಯೂಮೆನಲ್ಲಿ ವಿಡಿಯೋ ಕಂಪೋಸಿಷನ್ ಮಾಡುವುದು ಮತ್ತು ನಮಗೆ ಬೇಕಾದ ಸೈಜ್ನಲ್ಲಿ ಅಳವಡಿಸುವುದು, ಲೇಯರ್ನಲ್ಲಿ ಹೊಂದಾಣಿಕೆ ಮಾಡುವುದು ತುಂಬ ಕಷ್ಟಕರ ಆಗಿರುತ್ತೆ. ಇದುವರೆಗೂ ಯಾರೂ ಕೂಡ ಕನ್ನಡದಲ್ಲಿ ವಿಡಿಯೋ ಮಾಡಿಲ್ಲ ಅಂದ್ಕೊಳ್ತೀನಿ. ಬಹಳ ಜನ ಇಂಗ್ಲೀಷ್ನಲ್ಲಿ, ಹಿಂದಿನಲ್ಲಿ ಮಾಡಿದ್ದಾರೆ. ಅದು ಕೂಡ ತುಂಬ ಕಾಂಪ್ಲೆಕ್ಸ್ ಆಗಿದೆ. ಇದು ನನ್ನ ಮೊದಲ ವಿಡಿಯೋ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಈಗ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಸೆಟಪ್. ಇದು ಮೇಲೆ 4 ಪ್ಯಾನಲ್ ಬರುತ್ತೆ. ಸೈಡಿಗೆ 4 ಮತ್ತು ಈ ಸೈಡು ಲೆಫ್ಟ್ ಸೈಡ್ 4, ರೈಟ್ ಸೈಡ್ 4 ಪ್ಯಾನಲ್ ಬರುತ್ತೆ. ಇದನ್ನು ನಾವು ಹಾರಿಜೆಂಟಲ್ ಆಗಿ ಮತ್ತು ವೆರ್ಟಿಕಲ್ ಆಗಿ ನೀವು ನೋಡ್ತಾ ಇದ್ದೀರಲ್ಲ, ಮಿಡಲಲ್ಲಿ ಸೌಂಡ್ಸ್, DJ ಸೌಂಡ್ಸ್ ಬರುತ್ತೆ. ಸೊ ಈ ಥರ ಹೇಗೆ ಜೋಡಿಸೋದು ಮತ್ತು ಇವುಗಳಲ್ಲಿ ಮೇಲೆ ಬೇರೆ ವಿಡಿಯೋ, ಒಂದು ಸೈಡ್ ಬೇರೆ ವಿಡಿಯೋ, ಮತ್ತೊಂದು ಸೈಡ್ ಬೇರೆ ವಿಡಿಯೋ ಕಾಣಬೇಕಂದ್ರೆ ನಾವು ಯಾವ ಥರ ಸೆಟ್ಟಿಂಗನ್ನು ಮಾಡಬೇಕು, ಹೀಗೆ ಬೇರೆ ಬೇರೆ ಪ್ಯಾನಲಲ್ಲಿ ಬೇರೆ ಬೇರೆ ವಿಡಿಯೋಗಳು ಪ್ಲೇ ಆಗಬೇಕಂದ್ರೆ ಯಾವ ಥರ ನಾವು ಸೆಟ್ಟಿಂಗನ್ನು ಇಡಬೇಕು, ಯಾವ ಥರ ನಾವು ವಿಡಿಯೋ ಪ್ಲೇ ಮಾಡಬೇಕಂತ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೇಲೆ 4 ಪ್ಯಾನಲ್ಲು, ಸೈಡಿಗೆ 4, ಈ ಕಡೆ ಸೈಡ್ 4. ಮೇಲೆ ಹಾರಿಜೆಂಟಲ್ ಆಗಿದ್ದರೆ ಸೈಡಿಗೆ ವೆರ್ಟಿಕಲ್ ಆಗಿ. ಅರೇನಾ ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ಈ ಥರ ವಿಂಡೋ ಓಪನ್ ಆಗುತ್ತೆ. ಈ ಥರ ಏನು ನಿಮ್ಗೆ ಕಾಣ್ತಾ ಇದೆಯಲ್ಲ, ಈ ಡಿಸ್ಪ್ಲೇ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ಅರೇನಾ ಕಂಪೋಸಿಷನ್, ಗ್ರೂಪ್, ಲೇಯರ್, ಕಾಲಮ್, ಕ್ಲಿಪ್, ವ್ಯೂ ಈ ಥರ ಎಲ್ಲ ಇದೆಯಲ್ಲ ಇಲ್ಲಿ. ಸೊ ಈಗ ಕಂಪೋಸಿಷನಲ್ಲಿ ಬಂದು ಸೆಟ್ಟಿಂಗ್ ಅನ್ನಬೇಕು. ಸೆಟ್ಟಿಂಗಲ್ಲಿ ನಿಮ್ಮ ಸೈಜ್ ಏನಿದೆ ಅಂದರೆ ಮೇಲೆ ಟಾಪಲ್ಲಿ 4 ಇದೆ, ಸೈಡಿಗೆ ಈ ಕಡೆ 4 ಅಂದರೆ ಟೋಟಲ್ 5 ಆಗುತ್ತೆ. ಅಂದರೆ 120 × 4, ಈ ಕಡೆ 120 × 5. ಸೊ ಹಾರಿಜೆಂಟಲ್ ಮತ್ತು ವೆರ್ಟಿಕಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಕಡೆ 120 × 4, ಈ ಕಡೆ 120 × 5 ಅಲ್ವಾ. ಓಕೆ, ಅಪ್ಲೈ ಅನ್ನಬೇಕು. ಈ ಥರ ಮಾನಿಟರ್ ಓಪನ್ ಆಗುತ್ತೆ. ಇದು ನಮ್ಮದು ಏನು ನಾವು ಸ್ಕ್ರೀನ್ ಜೋಡಿಸಿದ್ದೀವಲ್ಲ ಆ ಸೈಜಲ್ಲಿ ಮಾನಿಟರ್ ಓಪನ್ ಆಗಿದೆ. ಓಕೆ, ಈ ಮಾನಿಟರಲ್ಲಿ ಮೇಲೆ ಒಂದು ಕಡೆ ಬೇರೆ ವಿಡಿಯೋ, ಸೈಡ್ ಒಂದು ಬೇರೆ ವಿಡಿಯೋ, ಈ ಕಡೆ ಸೈಡ್ ಒಂದು ವಿಡಿಯೋ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಬೇರೆ ಬೇರೆ ವಿಡಿಯೋಗಳು ಬರಬೇಕು. ಮತ್ತು ಮೇಲೆ ಒಂದು ಬೇರೆ ವಿಡಿಯೋ ಬರಬೇಕು ಅಂತಂದರೆ ಈಗ ನಾವು ಯಾವ ಥರ ಸೆಟ್ಟಿಂಗನ್ನು, ಸೈಜನ್ನು ಇಡಬೇಕು ಅಂತ ಹೇಳ್ತೀನಿ ನೋಡಿ. ಈಗ ಒಂದು ವಿಡಿಯೋ ತೊಗೊಳ್ಳೋಣ. ಇಲ್ಲಿ ಇದೇನಿದೆಲ್ಲ, ಇಲ್ಲಿದೆ ನೋಡಿ, ಇದು ಫೈಲ್ಸ್, ಇವೆಲ್ಲ ಇದೆಲ್ಲ. ಇಲ್ಲಿ ಫೈಲ್ಸಲ್ಲಿ ನಿಮ್ಮ ಡೆಸ್ಕ್ಟಾಪಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ಒಂದು ಫೈಲಲ್ಲಿ ನೀವು ಸೇವ್ ಮಾಡಿಟ್ಟಿದ್ರೆ, ನಾನು ಸ್ಕ್ರೀನ್ ಅಂತ ಸೇವ್ ಮಾಡಿ ಅದರಲ್ಲಿ ಇವೆಲ್ಲ ನಾನು ಫೈಲ್ಸನ್ನು ಇಟ್ಟಿದ್ದೀನಿ. ಸೊ ಇದರಲ್ಲಿ ಈ ಒಂದು ವಿಡಿಯೋನ ಇಲ್ಲಿ ಡೈರೆಕ್ಟ್ ಈಗ ಅದು ಮೌಸ್ನಿಂದ ಇಲ್ಲಿ ತಂದು ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿದ ತಕ್ಷಣ ಇದು ಗ್ರೀನ್ ಬಾರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಲ್ಲಿ ಓಪನ್ ಆಗುತ್ತೆ. ಸೊ ಇದು ಓಪನ್ ಆದರೆ ಇದು ಪ್ರಿವ್ಯೂ, ನಮಗೆ ಮಾನಿಟರಲ್ಲಿ ಮಾತ್ರ ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಡಿಸ್ಪ್ಲೇನಲ್ಲಿ ಆಗ್ತಾ ಇರಲ್ಲ ಅವಾಗ. ಸೊ ಇದು ಡಿಸ್ಪ್ಲೇನಲ್ಲಿ ಆಗಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಡಿಸ್ಪ್ಲೇನಲ್ಲಿ ಪ್ಲೇ ಆಗುತ್ತೆ. ಓಕೆ, ಸೊ ಈಗೇನಾಗ್ತಾ ಇದೆಯಲ್ಲ, ಇದು ಪ್ಲೇ ಆಗ್ತಾ ಇದೆ ಡೈರೆಕ್ಟಾಗಿ. ಸೊ ಈಗ ನಾವು ಮೇಲೆ ಒಂದು ಬೇರೆ ವಿಡಿಯೋ, ಸೈಡ್ ಒಂದು ಬೇರೆ ವಿಡಿಯೋ, ಮತ್ತು ಲೆಫ್ಟು ಮತ್ತು ರೈಟು ಬೇರೆ ಬೇರೆ ವಿಡಿಯೋ ಹಾಕಬೇಕಂದ್ರೆ ಏನು ಮಾಡಬೇಕು. ಸೊ ಈಗ ಇಲ್ಲಿ ನೋಡಿ, ಇದನ್ನು ಸ್ಟಾಪ್ ಮಾಡ್ತೀನಿ. ಇಲ್ಲಿದೆ ನೋಡಿ, ಇಲ್ಲಿ ನನ್ನ ಹತ್ರ ಇಮೇಜಸ್ ಇದ್ದಾವೆ. ಇಮೇಜಸ್ಸಲ್ಲಿ ಈಗ ನಾನೊಂದು 1 ಸೆಕೆಂಡ್, ಇಲ್ಲೊಂದು ಪ್ಲಸ್ ಅಂತ ಇದೆಯಲ್ಲ, ನಮ್ಮದು ಸೌಂಡ್ದು ನೇಮ್ ಇದು. ಈಗ ನಾನು ಇಲ್ಲಿ ಹಾಕ್ತೀನಿ. ಸೊ ಇದು ಪ್ಲಸ್ ಅನ್ನೋ ಒಂದು ನೇಮ್ ಇದು. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರಿವ್ಯೂವಲ್ಲಿ ಓಪನ್ ಆಯ್ತದು. ಇದು ಸೈಜು ಎನ್ಲಾರ್ಜ್ ಆಗಿದೆ. ಸೊ ಇದನ್ನು ಇಲ್ಲಿ ಕರೆಕ್ಷನ್ ಮಾಡ್ಕೊಂಡ್ರೆ ಈ ಥರ ಓಪನ್ ಆಗುತ್ತೆ. ನಾನು ಆಲ್ರೆಡಿ 2 × 8 ಸೈಜಲ್ಲಿ ಮಾಡಿದ್ದೀನಿ. ಇದನ್ನು ಫೋಟೋಶಾಪಲ್ಲಿ ಎಡಿಟ್ ಮಾಡ್ಕೊಂಡು ಬಂದಿರೋ ಒಂದು ಫೋಟೋ ಇದು. ಸೊ ಬೇರೆ ಫೋಟೋ ಆದರೂ ನೀವು ಇಲ್ಲಿ ಸೈಜಸ್ ಇದೆಲ್ಲ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಈ ಥರ ಇಲ್ಲಿ ಬಿಡ್ತಿದೆ ಇಲ್ಲ, ಇಲ್ಲಿ 120 ಇಂಟು ನಿಮ್ಮದು ಸೈಜ್ 4 ಪ್ಯಾನಲ್ ಇಂಟು 4. ಓಕೆ, 480 ಆಟೋಮೆಟಿಕ್ಕಾಗಿ ಅದು ಕ್ಯಾಲ್ಕುಲೇಷನಲ್ಲಿ ತೊಗೊಳುತ್ತೆ. ಇದನ್ನು ಈ ಥರ ಕರ್ಸರಿಂದ ಇಲ್ಲಿ ಮೇಲ್ಗಡೆ ಮೂವ್ ಮಾಡಿದ್ರೆ ಮೇಲೆ, ಮತ್ತು ಇನ್ನೊಂದು ಯಾವುದು, ನಾವೊಂದು ಬೇರೆ ಫೋಟೋ ತೊಗೊಳ್ಳೋಣ. ಈಗ ನೋಡಿ, ಇದೊಂದು ಫೋಟೋ, ಇದು ಒಂದು ಫ್ಲ್ಯಾಗ್ ಫೋಟೋ ಇದೆ. ಓಕೆ, ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಯಿತು. ಇದು ಸೈಜಲ್ಲಿ ಇಲ್ಲ, ಆಲ್ರೆಡಿ ಸೈಜಲ್ಲಿ ನಾನು ಮಾಡಿಲ್ಲ. ಇದನ್ನು ಡೈರೆಕ್ಟಾಗಿ ತೆಗೆದುಕೊಂಡಿರೋ ಫೋಟೋ ಇದು. ಸೊ ಇದು ಸೈಜ್ ಹೇಗೆ ಮಾಡ್ಕೊಳ್ಳೋದ್ರೆ ಇಲ್ಲಿದೆ ನೋಡಿ, ಇಲ್ಲಿ 120 ವಿಡ್ತು ನಮ್ಮದು ಒಂದು ಸೈಡಿಗೆ ಬರಬೇಕಂದ್ರೆ 120 ಅಷ್ಟೇ ಆಗುತ್ತೆ. ಅಂದರೆ ಇದು ವೆರ್ಟಿಕಲ್ ಆಗಿರೋದಲ್ವಾ. ಓಕೆ, ಹೈಟಾಗಿ ಜಾಸ್ತಿ ಆಗಬೇಕು. ಹೈಟ್ ಎಷ್ಟು ಆಗಬೇಕು, 120 × 4. ಓಕೆ, ಈಗ ನೋಡಿ, ಇಲ್ಲಿ ನೋಡಿ ಸೈಜ್ ಆಟೋಮೆಟಿಕ್ಕಾಗಿ ಕರೆಕ್ಷನ್ ಆಯಿತು. ಇದನ್ನು ನಾವು ಜಸ್ಟ್ ಈ ಥರ ಮೂವ್ ಮಾಡಿ ಒಂದು ಸೈಡಿಗೆ ಇಟ್ಟರೆ ಮುಗೀತು. ಮೇಲೆ ಪ್ಲಸ್ ಅನ್ನೋದು ಓಪನ್ ಆಗುತ್ತೆ, ಸೈಡಿಗೆ ಫ್ಲ್ಯಾಗ್ ಓಪನ್ ಆಗುತ್ತೆ. ಸೊ ಈ ಕಡೆ ಇನ್ನೊಂದು ಕಡೆ ಇದೇ ಫ್ಲ್ಯಾಗ್ ಬರಬೇಕು ಅಥವಾ ಬೇರೆ ಫೋಟೋ ಬರಬೇಕಂದ್ರೆ ಬೇರೆ ಫೋಟೋ ಹಾಕ್ಬಿಟ್ಟು ಸೈಜ್ ಹಾಕ್ಬೋದು. ಇಲ್ಲ ಇದೇ ಥರ ಸೇಮ್ ಬರಬೇಕಂದ್ರೆ ಇಲ್ಲೇ ಜಸ್ಟ್ ಕಾಪಿ ಮತ್ತು ಪೇಸ್ಟ್ ಮಾಡಿದ್ರೆ ಆಯಿತು. ಇದನ್ನೆಲ್ಲಿ ಕಾಪಿ ಮಾಡ್ಕೊಂಬಂದು ಇಲ್ಲಿ ನ್ಯೂ ಲೇಯರ್ ಅನ್ನೋಣ.
ಸೊ ಇಲ್ಲಿ ಲೇಯರ್ 4ಅಲ್ಲಿ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡಿದ್ರೆ ಇಲ್ಲಿ ಪೇಸ್ಟ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆಗಿರುತ್ತಲ್ಲ, ಇದನ್ನು ಈ ಕಡೆ ಸೈಡಿಗೆ, ಅಂದರೆ ಈ ಲೇಯರಲ್ಲಿ ಈ ಕಡೆ ಸೈಡಿಗೆ, ಈ ಲೇಯರಲ್ಲಿ ರೈಟ್ ಸೈಡಿಗೆ. ಓಕೆ, ಇದೊಂದು ಈ ಥರ ಕ್ಲಿಕ್ ಮಾಡಿದ್ರೆ ಎರಡು ಇಲ್ಲಿ ನೋಡಿ ನಿಮ್ಮ ಸ್ಕ್ರೀನಲ್ಲಿ ಏನು ಓಪನ್ ಆಗ್ತಾಯಿದೆ ಅದೇ ಡೈರೆಕ್ಟಾಗಿ ಕಾಣ್ತಿರುತ್ತೆ. ಆ ಕಡೆ ಈ ಕಡೆ ಎರಡು ಕಡೆ ಪ್ಲೇ ಆಯಿತು. ನೆಕ್ಸ್ಟು ಇದು ಮಾ ಪ್ಲಸ್ ಅನ್ನೋದು ಮೇಲೆ ಪ್ಲೇ ಆಗಬೇಕಲ್ವಾ. ಓಕೆ, ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನೋಡಿ ಮೇಲೆ ಪ್ಲೇ ಆಯಿತು. ಓಕೆ, ಈ ಕಡೆ ಒಂದು ಫ್ಲ್ಯಾಗು, ಈ ಕಡೆ ಒಂದು ಫ್ಲ್ಯಾಗು. ಸೊ ಮೇಲ್ಗಡೆ ಮಾ ಪ್ಲಸ್ ಅಂತ ನೇಮು ಈಗ ಓಪನ್ ಆಯಿತು. ಓಕೆ, ಈ ಥರ ಓಪನ್ ಆಗುತ್ತೆ. ಮತ್ತು ಇಲ್ಲಿ ಈ ವಿಡಿಯೋ ಏನಿದೆ ಜಸ್ಟ್ ಇದನ್ನು ಪ್ಲೇ ಮಾಡಿ ಎಲ್ಲ ಪ್ಯಾನಲಲ್ಲೂ ಓಪನ್ ಆಗ್ತಾ ಇರುತ್ತೆ. ಸೊ ಇದನ್ನು ಸ್ವಲ್ಪ ವಿಸಿಬಿಲಿಟಿ ಕಡಿಮೆ ಮಾಡ್ಕೊಂಡ್ರೆ ಈ ಥರ ಕಾಣುತ್ತೆ. ಅದು ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ವಲ್ಪ ವೀಡಿಯೋಗಳು ಮೂಮೆಂಟ್ ಆಗೋ ಹಾಗೆ ಕಾಣ್ತಾ ಇರುತ್ತೆ. ಸೊ ಈ ಥರ ಮಾಡ್ಕೋಬೋದು. ಓಕೆ, ನೀವು ಯಾವುದೇ ಬೇಕಾದರೂ ಬೇರೆ ವಿಡಿಯೋ ಆಗಲಿ ಬೇರೆ ಫೋಟೋ ಆಗಲಿ, ಇಲ್ಲಿ ನೋಡಿ ಇನ್ನೊಂದು ವಿಡಿಯೋ ಹಾಕ್ತೀನಿ. ಈ ವಿಡಿಯೋ ಹಾಕಿದರೆ ಇಲ್ಲಿ ನೋಡಿ ಇದು ಪ್ರಿವ್ಯೂ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸ್ಟಾಪ್ ಆಗುತ್ತೆ, ಇದು ಆನ್ ಆಗುತ್ತೆ. ಈ ಹಾರ್ಟ್ ಸಿಂಬಲ್ ಇರೋ ವಿಡಿಯೋ ಸ್ಟಾಪ್ ಆಯಿತು, ಇದು ಪ್ಲೇ ಆಯಿತು ಅಲ್ವಾ. ಓಕೆ, ಈ ಥರ ಮಾಡ್ಕೋಬೋದು. ನಿಮಗೆ ಇದನ್ನು ಸೈಜಸ್ ಅಂದರೆ ಈ ವಿಡಿಯೋ ಸೈಜ್ ಜಾಸ್ತಿ ಇರುತ್ತೆ, ಇಲ್ಲಿ ಎಲ್ಲ ಪ್ಯಾನಲಲ್ಲಿ ಓಪನ್ ಆಗ್ತಾಯಿದ್ದಲ್ಲ. ಸೊ ಇಲ್ಲಿ ನಾವು ವಿಡಿಯೋ ಸೈಜನ್ನು ಕಡಿಮೆನೂ ಮಾಡ್ಕೋಬೋದು, ಅಂದರೆ ಒಂದೇ ಪ್ಯಾನಲಲ್ಲಿ ಓಪನ್ ಆಗೋ ಹಾಗೇನೂ ಮಾಡ್ಕೋಬೋದು. ಇಲ್ಲಿ ನೋಡಿ ವಿಡ್ತ್ 120x4, ಹೈಟ್ 120. ಜಸ್ಟ್ ಮೇಲೆ ಟಾಪಲ್ಲಿ ಮಾತ್ರ ಪ್ಲೇ ಆಗಬೇಕಂದ್ರೆ ಇಲ್ಲಿದೆ ನೋಡಿ, ಈ ಥರ ಕಾಣುತ್ತೆ. ಇದನ್ನು ಜಸ್ಟ್ ಮೇಲೆ ಮೂಮೆಂಟ್ ಮಾಡಿದ್ರೆ ಇಲ್ಲಿ ಮಾತ್ರ ಪ್ಲೇ ಆಗುತ್ತೆ. ಓಕೆ, ಇದೇ ಸೇಮ್ ಇಲ್ಲಿ ಸೈಜ್ ಚೇಂಜ್ ಮಾಡ್ಕೊಳ್ಳೋದು, ಅಥವಾ ಇದನ್ನೇ ಕಾಪಿ ಮಾಡಿ ಬೇರೆ ಲೇಯರಲ್ಲಿ ತೊಗೊಂಡು ಇಲ್ಲಿ ಕ್ಲಿಕ್ ಮಾಡಿ ನ್ಯೂ ಲೇಯರ್ ಅಂದರೆ ನ್ಯೂ ಲೇಯರ್ ಇನ್ನೊಂದು ಓಪನ್ ಆಗುತ್ತೆ, ಅದರಲ್ಲಿ ಬೇಕಾದರೆ ನೀವು ಪೇಸ್ಟ್ ಮಾಡ್ಕೋಬೋದು. ಓಕೆ, ಈ ಥರ. ಇದರಲ್ಲಿ ನಿಮಗೆ ಮತ್ತೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಬೇರೆ ಥರ ಯಾವುದಾದ್ರೂ ವೀಡಿಯೋ ನಿಮ್ಮದು ಸೈಜ್ ಏನಾದರೂ ಮಿಸ್ಟೇಕ್ ಆಗ್ತಾಯಿದ್ರೆ ನನಗೆ ಕಮೆಂಟ್ ಹಾಕಿ, ನಾನು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ, ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅದರಲ್ಲಿ ನೀವು ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಏನಾದರೂ ಸೈಜಸ್ಸಲ್ಲಿ ಕರೆಕ್ಷನ್ ಬೇಕಿದ್ದರೆ ಹೇಳಿ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.